ಪ್ರವಾಸಿಗರ ನರಮೇಧ ನಡೆಸಿದ್ದ ಉಗ್ರರನ್ನ ಹುಡುಕಿ ಹೊಡೆದುರುಳಿಸಲಾಗ್ತಾ ಇದೆ. ಮೇ 16ರಂದು 6 ನರಹಂತಕರನ್ನ ಸೆರೆ ಬಡಿದಿದ್ದ ಸೇನೆ ಇಂದು ಮತ್ತೆ ಇಬ್ಬರನ್ನ ಸಾಯಿಸಿದೆ. ಮತ್ತೊಂದು ಕಡೆ ಪಾಕ್ ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಇಬ್ಬರು ಅಂಧರಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಇಬ್ಬರು ಉಗ್ರರ ಹತ್ಯೆ. 2 ವಾರದಲ್ಲಿ 8 ಉಗ್ರರನ್ನ ಹೊಡೆದುರುಳಿಸಿದ ಸೇನೆ. ಬೇಟೆ. ಭಾರತೀಯ ಸೇನೆಯ ಉಗ್ರರ ರಣಬೇಟೆ ಮುಂದುವರೆದಿದೆ. ಕಾಶ್ಮೀರ ಕಣಿವೆಯಲ್ಲಿ ಅಡಗಿರೋ ಉಗ್ರರನ್ನ ಯೋಧರು ಹೆಕ್ಕಿ ಹೊರತೆಗೆದಿದ್ದಾರೆ. ಕಣ್ಣಿಗೆ ಕಂಡಲ್ಲಿ ಗುಂಡಿಕ್ಕಿ ಭಯೋತ್ಪಾದಕರ ಕಥೆ ಮುಗಿಸುತ್ತಿದ್ದಾರೆ. ಇವತ್ತು 3 ರಿಂದ 4 ರಕ್ತ ಪಿಪಾಸುಗಳು ಕಿಸ್ತವಾರದ ಚಾರೂರ್ನಲ್ಲಿ ಅಡಗಿರೋ ಮಾಹಿತಿ ಸೇನೆಗೆ ಸಿಕ್ಕಿತ್ತು. ಭಯೋತ್ಪಾದಕರನ್ನ ಸದೆಬಡಿಯೋಕೆ ಸೇನಾಪಡೆ ಪೊಲೀಸರು ಜಂಟಿಯಾಗಿ ಅಖಾಡಕ್ಕೆ ಇಳಿದಿದ್ರು. ರಾಕ್ಷಸರು ಅಡಗಿದ್ದ ಸ್ಥಳ ಸಮೀಪಿಸ್ತಾ ಇದ್ದಂತೆ ಸೇನೆ ಮತ್ತು ಪೊಲೀಸರ ಮೇಲೆ ಗುಂಡಿನ ದಾಳಿ ಶುರುವಾಯಿತು. ತಕ್ಷಣ ಕಾರ್ಯಾಚರಣೆಗಳಿದ ಸೇನಾಪಡೆ ಮತ್ತು ಪೊಲೀಸರು ಇಬ್ಬರು ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಮೇ 16ರಂದು ಕೆಲಾರ್, ಶೋಫಿಯಾನ್, ತ್ರಾಲ್ನಲ್ಲಿ 2 ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ 6 ಉಗ್ರರನ್ನ ಹತ್ಯೆಗೈಯಲಾಗಿತ್ತು. ಅಲ್ಲಿಗೆ 2 ವಾರಗಳ ಅಂತರದಲ್ಲಿ 8 ಉಗ್ರರ ಹೆಣ ಬೀಳಿಸಲಾಗಿದೆ. ಸೇನೆಯ ರಹಸ್ಯ ಮಾಹಿತಿ ಗಳಿಸಿದ ಇಬ್ಬರ ಬಂಧನ. ಪಹಲ್ಗಾಂವ್ ದಾಳಿಯಲ್ಲಿ ಪಾಕ್ ಕೈವಾಡಕ್ಕೆ ಮತ್ತಷ್ಟು ಸಾಕ್ಷಿ ಲಭ್ಯವಾಗಿದೆ. ನರಮೇಧದ ಹಿಂದೆ ಪಾಕ್ ಕೈವಾಡ ಇರೋದು ಮತ್ತೊಮ್ಮೆ ಬಟಾಬಯಲಾಗಿದೆ. ಭಾರತಕ್ಕೆ ನೇಪಾಳದ ವ್ಯಕ್ತಿಯೊಬ್ಬ ಗೂಢಚಾರಿಯಾಗಿ ಬಂದಿದ್ದ. ಸೇನೆಯ ರಹಸ್ಯ ಮಾಹಿತಿ ಪಾಕ್ಗೆ ಕಳಿಸಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ದೆಹಲಿಯಲ್ಲಿ ಅಡಗಿದ್ದ ನೇಪಾಳದ ಗೂಢಚಾರಿ ಅನ್ಸಾರಿ, ರಾಂಚಿಯಲ್ಲಿದ್ದ ಅಖ್ಲಾಕ್ ಆಜಂನಿಂದಲೂ ಮಾಹಿತಿ ರವಾನಿಸಲಾಗಿದೆ. ವಿಚಾರಣೆ ವೇಳೆ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದ ಐಎಸ್ಐ ಪರ ಸ್ಲೀಪರ್ ಸೆಲ್ಗಳಾಗಿ ಬಂಧಿತರು ಕೆಲಸ ಮಾಡ್ತಾ ಇದ್ರು. ಮಾಹಿತಿ ಸಂಗ್ರಹಿಸಿದ ನಂತರ ಪಹಲ್ಗಾಂವ್ನಲ್ಲಿ ಪಾಕಿಸ್ತಾನ ದಾಳಿ ಮಾಡಿಸಿತ್ತು. ಇದೀಗ ಅರೆಸ್ಟ್ ಆಗಿರೋ ಐಎಸ್ಐ ಗೂಢಚಾರಿ ಅನ್ಸಾರುಲ್ ಮಿಯಾ ಅನ್ಸಾರಿ ದೆಹಲಿಯಲ್ಲಿ ಭಯೋತ್ಪಾದಕ ಕೃತ್ಯ ಎಸಗಲು ರೂಪಿಸಿದ್ದ ಉಗ್ರರ ಸಂಚು ವಿಫಲವಾಗಿದೆ. ದೆಹಲಿ ಪಾಕ್ ಹೈಕಮಿಷನ್ ಸಿಬ್ಬಂದಿ ಮೇಲೆಯೂ ಶಂಕೆ ವ್ಯಕ್ತವಾಗಿದೆ. ಅನ್ಸಾರುಲ್ ಮಿಯಾನ್ ಮೂಲತಃ ನೇಪಾಳದವನಾಗಿದ್ದಾನೆ. ಪಾಕ್ ಗುಪ್ತಚರ ಸಂಸ್ಥೆಯಾದ ಐಎಸ್ಐ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ. ಭಾರತದ ಮಿಲಿಟರಿಯ ಮಹತ್ವದ ದಾಖಲೆ ಸಂಗ್ರಹದ ಟಾಸ್ಕ್ ಅನ್ನ ಐಎಸ್ಐ ಈತನಿಗೆ ಕೊಟ್ಟಿತ್ತು. ಬಂಧಿತ ಅನ್ಸಾರುಲ್ ಬಳಿ ಸೇನೆಗೆ ಸಂಬಂಧಿಸಿದ ದಾಖಲೆಗಳು, ಡಿಜಿಟಲ್ ಸಾಕ್ಷ್ಯ ಜಪ್ತಿ ಮಾಡಲಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸೇನಾಪಡೆ ಸೂಕ್ಷ್ಮ ದಾಖಲೆಗಳು ಎಂಬುದು ದೃಢಪಟ್ಟಿವೆ. ಒಟ್ನಲ್ಲಿ ಬಿಲದಲ್ಲಿ ಅಡಗಿರೋ ಉಗ್ರರಿಗಾಗಿ ಭಾರತೀಯ ಸೇನೆ ತಲಾಶ್ ನಡೆಸುತ್ತಿದೆ. ರಕ್ತ ಪಿಪಾಸುಗಳಿಗೆ ನರಕದ ದಾರಿ ತೋರಿಸಲು ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, TV9.